टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೇರೆ ಬೇರೆ ವಿಚಾರಗಳು ವಿಶೇಷವಾಗಿ ರಾಜಕೀಯದಲ್ಲಿ ವೀರಶೈವರಿಗೆ ಒಂದು ಹಿನ್ನಡೆ ಆಗ್ತಾ ಇದೆ, ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಶೃಂಗ ಸಮ್ಮೇಳನದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತನೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರುವಂಥ ಎಲ್ಲ ಒಳಪಂಗಡಗಳಿಗೆ ಒಂದು ಮನವರಿಕೆ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ಈಗಾಗಲೇ ಕೇಂದ್ರ ಆಗಲಿ ರಾಜ್ಯ ಸರ್ಕಾರದಿಂದಾಗಲಿ ಕೆಲವು ಒಳಜಾತಿಗಳು ಏನು ಮೀಸಲಾತಿಯನ್ನು ಪಡೆದೇವಲ್ಲ, ಆ ಮೀಸಲಾತಿ ನೀವು ಬಿಟ್ಟು ಬನ್ನಿ ಅಂಥೇಳಿ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ. ಆ ಸೌಲಭ್ಯ ಅವರಿಗೆ ಸಿಕ್ಕಿದರೆ ಅದನ್ನು ಮುಂದುವರಿಸಲಿ. ಆದರೆ ವೀರಶೈವ ಲಿಂಗಾಯತ ಅನ್ನುವಂಥ ಧರ್ಮದ ವಿಚಾರ ಬಂದಾಗ ಈ ಧರ್ಮದ ಜೊತೆಗೆ ಅವರ ಭಾವನೆಗಳು ಯಾವಾಗಲೂ ಕೂಡ ಬೆಸೆದುಕೊಂಡು ಬರಬೇಕು. ಮತ್ತು ಈ ಸಮಾಜದ ಸಂಖ್ಯೆ ಏನಿದೆ ಇವತ್ತು ಭಾಳಷ್ಟು ಕಮ್ಮಿ ಏನಾಗಿದೆ, ಅದು ನಿಜವಾಗಲೂ 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು ಕೇವಲ 65 ಲಕ್ಷ ಆಗಿದೆ ಅಂದರೆ ಬಹುಶಃ ಇದರಲ್ಲಿ ಕಾಣದ ಕೈಗಳು ಬೇಕಾದಷ್ಟು ಕೆಲಸ ಮಾಡಿವೆ. ಹೀಗಾಗಿಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ನಾವೇ ಮಹಾಸಭೆಯಿಂದ ಇದನ್ನು ಸರ್ವೆ ಮಾಡಿ ಅಂಕಿ ಅಂಶಗಳನ್ನು ಕೊಡ್ತೇವೆ ಅಂತ ಗಟ್ಟಿ ಧ್ವನಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದು ಕೂಡ ತಾವೆಲ್ಲ ಕೇಳಿದ್ದೀರಿ. ಬಹುಶಃ ಆ ಮಾತಿಗೆ ಪಂಚಪೀಠಗಳು ಕೂಡ ಹೊರತಾಗಿಲ್ಲ. ಒಟ್ಟಾರೆ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕನ್ನೋದೇ ಮಹಾಸಭೆ ಮತ್ತು ಪೀಠಾಚಾರ್ಯರ ಒಂದು ಗುರಿನೂ ಕೂಡ ಅದೇ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪಂಚಪೀಠಗಳು ಜೊತೆಗೆ ಶಿವಾಚಾರ್ಯರು ಆಯಿತು, ಈ ವಿರಕ್ತರು ಅವರೆಲ್ಲ ಪಾಲ್ಗೊಳ್ತಕ್ಕಂಥ ಈಗ ಮೊದಲನೇ ಹಂತವಾಗಿ ಈ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಈ ಸುಮಾರು 15-20 ವರ್ಷದಿಂದ ಇಂಥ ಸಮ್ಮೇಳನಗಳು ನಡೆದಿದ್ದಿಲ್ಲ. ಅದಕ್ಕೆ ಈಗ ವೀರಶೈವ ಧರ್ಮದ ಮೂಲ ಪಂಚಪೀಠಗಳಾಗಲಿ, ಪಂಚಪೀಠಕ್ಕೆ ಸಂಬಂಧಪಟ್ಟಂಥ ಶಾಖಾ ಮಠಗಳಾಗಲಿ ಇವತ್ತು ಒಂದುಗೂಡಿ ಒಂದು ಹೆಜ್ಜೆಯನ್ನು ನಾವು ಮುಂದಿಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಹಲವಾರು ಸಭೆ ಸಮಾರಂಭಗಳಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರು ಈ ನಾಡಿನ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರನ್ನು ಕೂಡ ಕರೆದು ಒಂದು ಭವ್ಯವಾದಂಥ ವೇದಿಕೆ ನಿರ್ಮಾಣ ಮಾಡಿ ಸಮಾಜದ ಕೆಲವು ಕಂದಕಗಳನ್ನು ಸರಿಪಡಿಸಲಿಕ್ಕೆ ಮತ್ತು ಪರಸ್ಪರ ವಿಶ್ವಾಸದಿಂದ ಸಮಾಜ ಕಟ್ಟಿ ಬೆಳೆಸುವಂಥ ಒಂದು ಉದ್ದೇಶ ಅವರು ಕೂಡ ಹೊಂದಿದ್ದಾರೆ. ಇದು ಯಶಸ್ವಿ ಆದ ನಂತರ ಮತ್ತು 2ನೇ ಹಂತದಲ್ಲಿ ಆ ಪ್ರಯತ್ನ ಮಹಾಸಭೆಯವರು ಮಾಡಿದರೆ ಪೀಠಗಳದಕ್ಕೆ ಸ್ಪಂದಿಸಿ ಖಂಡಿತವಾಗಿ ಮಾರ್ಗದರ್ಶನ ನೀಡ್ತಾವೆ. ಸಮಾಜ ಬಿಟ್ಟು ಪೀಠಗಳಿಲ್ಲ. ಯಾವಾಗಲೂ ಕೂಡ ಪಂಚಪೀಠಗಳು ಸಮಾಜದ ಹಿತವನ್ನೇ ಬಯಸಿ ಕೆಲಸ ಮಾಡ್ತಾ ಹೊರತು ಬೇರೆ ಅನ್ಯತಾ ಭಾವನೆಗಳಿಲ್ಲ ಅಂಥೇಳಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಜಾತಿ ಗಣತಿ